నేషనల్ క్రష్ కాదు, నా క్రష్ కూడా. నేషనల్ క్రష్ నా క్రష్ కూడా. ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಬೆಳ್ಳಿ ತೆರೆಗೆ ಕಾಲಿಟ್ಟ ರಶ್ಮಿಕಾ ಮಂದಣ್ಣ ಕರ್ನಾಟಕ ಕ್ರಶ್ ಅನ್ನೋ ಬಿರುದು ತಗೊಂಡ್ರು. ಇಡೀ ಸಿನಿಮಾ ರಂಗವೇ ತಿರುಗಿ ನೋಡುವಂತೆ ಮೋಡಿ ಮಾಡಿದ್ರು. ಟಾಲಿವುಡ್ ಬಾಲಿವುಡ್ ನಲ್ಲೂ ಮಿಂಚುತ್ತಿರುವ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಅಂದ್ರೂ ತಪ್ಪಾಗಲ್ಲ. ಆದ್ರೆ ಕನ್ನಡಿಗರ ಪಾಲಿಗೆ ಮಾತ್ರ ಇವರು ಕಿರಿಕ್ ಮಂದಣ್ಣ ಆಗ್ತಿದ್ದಾರೆ. ಹೌದು, ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಕಾಂಟ್ರವರ್ಸಿ ಮಾಡ್ಕೊಳ್ತಿರೋ ನಟಿ ಯಾರಾದ್ರೂ ಇದ್ದಾರಾ ಅಂದ್ರೆ ಮೊದಲಿಗೆ ನೆನಪಾಗೋದು ರಶ್ಮಿಕಾ ಮಂದಣ್ಣ. ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಅಲ್ಲಿಂದನೇ ಶುರುವಾಯ್ತು ನೋಡಿ ಇವರ ಕಾಂಟ್ರವರ್ಸಿ ಜರ್ನಿ. ಒಂದಲ್ಲ ಒಂದು ತಕರಾರು ಮಾಡೋ ರಶ್ಮಿಕಾ ಮಂದಣ್ಣ ಸದಾ ಸುದ್ದಿಯಲ್ಲಿರ್ತಾರೆ. என்ன பேசணும்? நீங்க பேசுங்க, நான் பேசுவேன். What's up? Okay. ಹೌದು, ಸೌತ್ನ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ ಟಾಲಿವುಡ್ಗೆ ಹೋದ ಆರಂಭದ ದಿನಗಳಲ್ಲಿ ಕನ್ನಡ ಭಾಷೆ ವಿಚಾರಕ್ಕೆ ಸಖತ್ ಟ್ರೋಲ್ ಆಗಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಒಮ್ಮೆ ಲೈವ್ ಬಂದಿದ್ದ ರಶ್ಮಿಕಾ ಮಂದಣ್ಣ ಅಭಿಮಾನಿಯೊಬ್ಬರು ಕನ್ನಡದಲ್ಲಿ ಮಾತಾಡಿ ಎಂದು ಕಮೆಂಟ್ ಹಾಕಿದ್ರು. ಆಗ ಕೂಡ ಇವರು ಓಕೆ, ನಾನು ಕನ್ನಡ ಮಾತಾಡ್ತೇನೆ ಬಟ್ ಈಗ ಇಂಗ್ಲಿಷ್ ಮಾತಾಡ್ತೇನೆ ಎಂದು ಹೇಳಿದ್ರು. I understand really well but I can't speak. ಅದಾದ ಮೇಲೆ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಕಾಣಿಸಿಕೊಂಡ ರಶ್ಮಿಕಾ ಮಂದಣ್ಣ ಕನ್ನಡ ಹೆಚ್ಚಾಗಿ ಬರೋದಿಲ್ಲ ಅಂತಾನೂ ಹೇಳಿದ್ರು. ಒಮ್ಮೆ ತಾನು ನಟಿಸಿದ ಮೊದಲನೇ ಸಿನಿಮಾದ ಬಗ್ಗೆ ಮಾತಾಡುವಾಗ ಆ ಪ್ರೊಡಕ್ಷನ್ ಹೆಸರು ಹೇಳದೆ ಸನ್ನೆ ಮಾಡಿ ತೋರಿಸಿದ್ರು. ಅದು ಕೂಡ ಕನ್ನಡಿಗರನ್ನು ಕೆರಳಿಸಿತ್ತು. ಸಿನಿಮಾ ರಂಗಕ್ಕೆ ದಾರಿ ತೋರಿಸಿದ ಪ್ರೊಡಕ್ಷನ್ ಹೌಸ್ ಬಗ್ಗೆ ಕಿಂಚಿತ್ತೂ ಕೃತಜ್ಞತೆ ಇಲ್ವಾ ಎಂದು ಕಿಡಿಕಾರಿದ್ರು. ಇದೆಲ್ಲ ಹಳೆ ವಿಚಾರ ಬಿಡಿ. ಇತ್ತೀಚೆಗಷ್ಟೇ ಅವರು ಕಾರ್ಯಕ್ರಮವೊಂದರಲ್ಲಿ ಸ್ಟೇಜ್ ಮೇಲೆ ಮಾತನಾಡುವಾಗ ಐ ಆಮ್ ಫ್ರಮ್ ಹೈದರಾಬಾದ್ ಎಂದು ಓಪನ್ ಆಗಿ ಹೇಳಿದ್ರು. ಆಗಲೂ ಕೂಡ ಕನ್ನಡಕ್ಕೆ ಅವಮಾನಿಸಿದ್ರು ಎಂಬ ಆಕ್ರೋಶ ವ್ಯಕ್ತವಾಗಿತ್ತು. ಇದೀಗ ಮತ್ತೊಂದು ಕಾಂಟ್ರವರ್ಸಿ ಮಾಡಿಕೊಂಡು ಕನ್ನಡದ ಹಿರಿಯ ನಟಿಯರ ಕಣ್ಣು ಕೆಂಪು ಮಾಡಿದ್ದಾರೆ. Because I'm from Hyderabad, I have come alone and today I hope I am a part of all of your family and thank you. That's about the message I wanted to say. ಅದೇನಂದ್ರೆ ಸಂದರ್ಶನ ಒಂದರಲ್ಲಿ ಮಾತನಾಡಿದ ರಶ್ಮಿಕಾ, ನಮ್ಮ ಕೊಡವ ಸಮುದಾಯದಿಂದ ಚಿತ್ರರಂಗಕ್ಕೆ ಯಾರೂ ಬಂದಿಲ್ಲ, ನಾನು ಸಿನಿಮಾ ಇಂಡಸ್ಟ್ರಿಗೆ ಪ್ರವೇಶಿಸಿದ ಮೊದಲ ವ್ಯಕ್ತಿ ಎಂಬ ಭಾವನೆ ನನ್ನದು ಎಂಬ ಮಾತು ಹೇಳಿದ್ದಾರೆ. ಈ ಮಾತುಗಳು ವೈರಲ್ ಆಗಿ ಅವರಿಗೆ ತಮ್ಮ ಸಮುದಾಯದ ಇತಿಹಾಸ ಗೊತ್ತಿಲ್ಲವೋ ಎಂಬ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಮುಗಿಲು ಮುಟ್ಟಿವೆ. You know, in Cook community, again, nobody has ever entered film industry. I think I'm the first one. ಈ ಚರ್ಚೆಯಿಂದಾಗಿ ಚಿತ್ರರಂಗದ ಹಿರಿಯ ನಟಿ ಪ್ರೇಮ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅವರು 90ರ ದಶಕದಲ್ಲಿ ಹಲವಾರು ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿ ಕೊಡವ ಸಮುದಾಯದ ಹೆಮ್ಮೆ ಎನಿಸಿಕೊಂಡಿದ್ದಾರೆ. ಅಜೇಯ, ಮುತ್ತಿನ ಹೊಳೆ, ಸಾವಿರ ಸಾಹಸ ಮುಂತಾದ ಚಿತ್ರಗಳು ಈ ಹಿನ್ನೆಲೆಯಲ್ಲಿ ಮತ್ತೆ ನೆನಪಿಗೆ ಬರುತ್ತಿವೆ. ಒಟ್ಟಿನಲ್ಲಿ ರಶ್ಮಿಕಾ ಮಂದಣ್ಣ ಕಾಂಟ್ರವರ್ಸಿಗೆ ಮಾತ್ರ ಕೊನೆಯೇ ಇಲ್ಲವೇನೋ ಅನ್ನುವಂತಾಗಿದೆ. ಇದಿಷ್ಟು ಕಿರಿಕ್ ಪಾರ್ಟಿ ರಶ್ಮಿಕಾ ಮಂದಣ್ಣ ಕಾಂಟ್ರವರ್ಸಿ ಬಗ್ಗೆ ಮಾಹಿತಿ. I think I'm the first one in our whole community to have entered the industry. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಇನ್ಸೈಡ್ ರಶ್ ನ್ಯೂಸ್.